ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಗೊತ್ತಾ? ಆಲೋಚನೆಗಳು. ಅವು ನಿನ್ನ ಜೀವನವನ್ನ ನಿರ್ಮಿಸುತ್ತಿವೆ ಅಥವಾ ನಿನ್ನ ಜೀವನವನ್ನ ಹಾಳು ಮಾಡುತ್ತಿವೆ. ಪಾರ್ಥ, ನೀನು ಹೇಗೆ ಯೋಚಿಸುತ್ತೀಯೋ ಅದೇ ನಿನ್ನ ಜೀವನವಾಗುತ್ತದೆ. ನೀನು ನಕಾರಾತ್ಮಕವಾಗಿ ಯೋಚಿಸಿದರೆ ನೀನು ಭಯವನ್ನು ಅನುಭವಿಸುತ್ತೀಯಾ? ನೀನು ಸಕಾರಾತ್ಮಕವಾಗಿ ಯೋಚಿಸಿದರೆ ನೀನು ಶಾಂತಿಯನ್ನು ಅನುಭವಿಸುತ್ತೀಯಾ? ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಮನಸ್ಸೇ ನಿನ್ನ ಸ್ನೇಹಿತ, ಮನಸ್ಸೇ ನಿನ್ನ ಶತ್ರು. ಇದು ನಿನ್ನ ಚಿಂತನೆಗಳ ಮೇಲೆ ಅವಲಂಬಿತವಾಗಿದೆ. ಪಾರ್ಥ, ನೀನು ದಿನವಿಡೀ ಯೋಚಿಸುತ್ತೀಯಾ, ನನ್ನಿಂದ ಆಗುವುದಿಲ್ಲ, ನಾನು ಸಾಕಾಗುವುದಿಲ್ಲ, ನಾನು ಸೋಲುತ್ತೇನೆ. ಈ ಆಲೋಚನೆಗಳು ನಿನ್ನ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಪಾರ್ಥ, ನೀನು ಒಂದು ವಿಷಯವನ್ನು ಅರಿತುಕೊಳ್ಳಬೇಕು. ನಿನ್ನ ಆಲೋಚನೆಗಳು ಸತ್ಯವಲ್ಲ, ಅವು ಕೇವಲ ಆಲೋಚನೆಗಳು. ನೀನು ಅವನ್ನು ಬದಲಾಯಿಸಬಹುದು. ಪಾರ್ಥ, ನೀನು ನಿನ್ನ ಮನಸ್ಸಿಗೆ ಹೇಳು, ನಾನು ಮಾಡಬಹುದು, ನಾನು ಬಲಿಷ್ಠನು, ನಾನು ಜಯಿಸುತ್ತೇನೆ. ಈ ಸಕಾರಾತ್ಮಕ ಆಲೋಚನೆಗಳು ನಿನ್ನ ಮನಸ್ಸನ್ನು ಬದಲಾಯಿಸುತ್ತವೆ. ಪಾರ್ಥ, ನೀನು ಒಂದು ಬೀಜವನ್ನು ನೆನಪಿಸು. ನೀನು ಯಾವ ಬೀಜವನ್ನು ಬಿತ್ತುತ್ತೀಯೋ ಅದೇ ಮರ ಬೆಳೆಯುತ್ತದೆ. ನೀನು ನಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ನೀನು ದುಃಖವನ್ನು ಪಡೆಯುತ್ತೀಯ. ನೀನು ಸಕಾರಾತ್ಮಕ ಆಲೋಚನೆಗಳನ್ನು ಬಿತ್ತಿದರೆ ನೀನು ಸಂತೋಷವನ್ನು ಪಡೆಯುತ್ತೀಯ. ಪಾರ್ಥ, ನೀನು ಯಾವ ಆಲೋಚನೆಗಳನ್ನು ಆರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ಪಾರ್ಥ, ಸಕಾರಾತ್ಮಕ ಚಿಂತನೆ ಎಂದರೆ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದಲ್ಲ, ಅದು ಸಮಸ್ಯೆಗಳ ಮಧ್ಯೆಯೂ ಒಳ್ಳೆಯದನ್ನು ನೋಡುವುದು. ಪಾರ್ಥ, ನೀನು ಕಷ್ಟವನ್ನು ಎದುರಿಸಿದಾಗ ನೀನು ಎರಡು ರೀತಿಯಲ್ಲಿ ಯೋಚಿಸಬಹುದು. ಇದು ಯಾಕೆ ನನಗೆ, ಅಥವಾ ಇದರಿಂದ ನಾನು ಏನು ಕಲಿಯಬಹುದು? ಪಾರ್ಥ, ಎರಡನೆಯದು ನಿನ್ನನ್ನು ಬಲಿಷ್ಠನಾಗಿಸುತ್ತದೆ. ಪಾರ್ಥ, ನೀನು ನಿನ್ನ ಮನಸ್ಸನ್ನು ತರಬೇತಿ ಮಾಡಬೇಕು. ಅದು ಸ್ವಯಂಚಾಲಿತವಾಗಿ ಸಕಾರಾತ್ಮಕವಾಗುವುದಿಲ್ಲ. ನೀನು ಅಭ್ಯಾಸ ಮಾಡಬೇಕು. ಪ್ರತಿದಿನ ನಿನ್ನ ಆಲೋಚನೆಗಳನ್ನು ಗಮನಿಸು. ನಕಾರಾತ್ಮಕವಾದರೆ ಅದನ್ನು ಬದಲಾಯಿಸು. ಪಾರ್ಥ, ನೀನು ಯಾವ ಜನರ ಜೊತೆ ಇರುತ್ತೀಯೋ ಅದು ಕೂಡ ಮುಖ್ಯ. ನಕಾರಾತ್ಮಕ ಜನರು ನಿನ್ನ ಮನಸ್ಸನ್ನು ದುರ್ಬಲಗೊಳಿಸುತ್ತಾರೆ. ಸಕಾರಾತ್ಮಕ ಜನರು ನಿನ್ನನ್ನು ಉತ್ತೇಜಿಸುತ್ತಾರೆ. ಪಾರ್ಥ, ನೀನು ಕೇಳುವ ಸಂಗೀತ, ನೀನು ನೋಡುವ ವಿಷಯಗಳು, ಇವು ಎಲ್ಲವೂ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ನೀನು ಜಾಗರೂಕರಾಗಿರು. ಪಾರ್ಥ, ಸಕಾರಾತ್ಮಕ ಚಿಂತನೆಯು ನಿನ್ನ ಜೀವನವನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ನೀನು ಹೆಚ್ಚು ಆತ್ಮವಿಶ್ವಾಸ ಹೊಂದುವೆ. ನೀನು ಭಯವನ್ನು ಕಡಿಮೆ ಮಾಡುತ್ತೀಯಾ. ನೀನು ಅವಕಾಶಗಳನ್ನು ಕಾಣುತ್ತೀಯಾ. ಪಾರ್ಥ, ನೀನು ಪ್ರತಿದಿನ ಒಂದು ಅಭ್ಯಾಸ ಮಾಡು. ಬೆಳಗ್ಗೆ ಎದ್ದು 3 ಸಕಾರಾತ್ಮಕ ವಾಕ್ಯಗಳನ್ನು ಹೇಳು. ನಾನು ಬಲಿಷ್ಠನು, ನಾನು ಶಾಂತವಾಗಿದ್ದೇನೆ, ನಾನು ಯಶಸ್ವಿಯಾಗುತ್ತೇನೆ. ಇದು ನಿನ್ನ ದಿನವನ್ನು ಬದಲಾಯಿಸುತ್ತದೆ. ಪಾರ್ಥ, ನೀನು ನಿನ್ನ ಜೀವನವನ್ನು ಬದಲಾಯಿಸಲು ನಿನ್ನ ಚಿಂತನೆಗಳನ್ನು ಬದಲಾಯಿಸು. ಇದು ಸರಳ ಆದರೆ ಶಕ್ತಿಯುತ. ಪಾರ್ಥ, ನೀನು ನಿನ್ನ ಮೇಲೆ ನಂಬಿಕೆ ಇಡು. ನೀನು ಅದ್ಭುತವಾದ ಜೀವನವನ್ನು ನಿರ್ಮಿಸಬಹುದು. ನಿನ್ನೊಳಗೆ ಅಪಾರ ಶಕ್ತಿಯಿದೆ. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನೀನು ಸಕಾರಾತ್ಮಕವಾಗಿ ಯೋಚಿಸಿದರೆ ನೀನು ನಿನ್ನ ಜೀವನವನ್ನು ಬದಲಾಯಿಸುತ್ತೀಯ. ನೀನು ಸಂತೋಷವಾಗುತ್ತೀಯ. ನೀನು ಶಾಂತಿಯನ್ನು ಅನುಭವಿಸುತ್ತೀಯ. ಪಾರ್ಥ, ನೀನು ಒಬ್ಬನೇ ಅಲ್ಲ, ನಿನ್ನ ಪ್ರತಿಯೊಂದು ಆಲೋಚನೆಯನ್ನು ನಾನು ನೋಡುತ್ತಿದ್ದೇನೆ. ನೀನು ಬಲಿಷ್ಠನು, ನೀನು ಜಯಿಸುತ್ತೀಯ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ಹರಿ ಓಂ.